ಪ್ರೇಯಸಿ ಜೊತೆ ನಿಶ್ಚಿತಾರ್ಥ, ಹೆಂಡತಿ ಜೊತೆ ಮತ್ತೆ ಮದುವೆ. ಏನಪ್ಪ ತಾಂಡವ್ ಅವಸ್ಥೆ. ಭಾಗ್ಯ ಹಾಗೂ ತಾಂಡವ್ ಮಕ್ಕಳಿಗಾಗಿ ಮದುವೆ ಆಗಲು ನಿರ್ಧಾರ ಮಾಡಿದ್ದಾರೆ. ಇದಕ್ಕೆ ಮನೆಯವರ ಸಮ್ಮತಿ ಕೂಡ ಇದೆ. ಮನೆಯವರೆಲ್ಲರಿಗೂ ಸೇರಿ ತಾಂಡವ್ ಹಾಗೂ ಭಾಗ್ಯಗೆ ಎರಡನೇ ಮದುವೆ ಮಾಡಲು ಸಂಭ್ರಮದಲ್ಲಿದ್ದಾರೆ. ಭಾಗ್ಯ ಹಾಗೂ ತಾಂಡವ್ ವಿಚ್ಛೇದನ ತನಕ ಹೋಗಿದ್ದ ಕಾರಣ ಮನೆಯವರಿಗೆಲ್ಲ ಬಹಳ ಆತಂಕ ವ್ಯಕ್ತಪಡಿಸಿದ್ದರು. ಆದರೆ ಇದೀಗ ಮಕ್ಕಳಿಗೋಸ್ಕರ ತಾಂಡವ್ ಆತನಿಗೆ ಇಷ್ಟ ಇಲ್ಲದಿದ್ದರೂ ಭಾಗ್ಯ ಜೊತೆ ಮದುವೆಯಾಗಲು ಹೊರಟಿದ್ದಾನೆ. ಆದರೆ ಈ ಮದುವೆ ಕಾರ್ಯಕ್ರಮಕ್ಕೆ ಶ್ರೇಷ್ಠ ಕೂಡ ಬಂದಿದ್ದಾಳೆ. ಶ್ರೇಷ್ಠಗೆ ಕೋಪ ಬಂದು ಬಾಗಿಲಲ್ಲಿ ಹಾಕಿದ ತೋರಣವನ್ನು ಕಿತ್ತು ಹಾಕುತ್ತಾಳೆ. ಇದರಿಂದ ಕೋಪಗೊಂಡು ಕುಸುಮ ಮನೆಯಲ್ಲಿದ್ದ ಹೂವು ಹಾಗೂ ಮಾವಿನ ಎಲೆಗಳನ್ನು ಶ್ರೇಷ್ಠಗೆ ಕೊಟ್ಟು ತೋರಣ ಕಟ್ಟಲು ಹಾಗೆ ಬಾಗಿಲಿಗೆ ಹೂವನ್ನು ಕಟ್ಟಲು ಹೇಳುತ್ತಾಳೆ. ಇನ್ನು ಶ್ರೇಷ್ಠ ಬಾಗಿಲಿಗೆ ತೋರಣವನ್ನು ಕಟ್ಟುತ್ತಿರಬೇಕಾದರೆ ತಾಂಡವನು ಬರುತ್ತಾನೆ. ತಾಂಡವನನ್ನು ನೋಡಿ ಶ್ರೇಷ್ಠಗೆ ಬಹಳ ಕೋಪ ಬರುತ್ತದೆ. ನನ್ನ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡು ಇದೀಗ ಭಾಗ್ಯಳನ್ನು ಪುನಃ ಮದುವೆಯಾಗಲು ಹೊರಟಿದ್ದಾನಲ್ಲ, ಇದು ಸರಿನೇ ಇರಲಿ. ನಾನು ನಿನ್ನ ಮದುವೆಯಾದ ಬಳಿಕ ಇದನ್ನೆಲ್ಲ ನೋಡಿಕೊಳ್ಳುತ್ತೇನೆ ಎಂದು ಮನದಲ್ಲಿ ಅಂದುಕೊಂಡು ಇರುತ್ತಾಳೆ. ತಾಂಡವ್ ಮುಂದೆ ಬಂದಾಗ ಶ್ರೇಷ್ಠ ಇಳಿದು ತಾಂಡವನ ಜೊತೆಗೆ ಮಾತಿಗೆ ಮುಂದಾಗುತ್ತಾಳೆ. ತಾಂಡವ್ ಎಂದು ಕರೆಯುವಾಗಲೇ ಅಲ್ಲಿಗೆ ತನ್ವಿ ಬರುತ್ತಾಳೆ. ಶ್ರೇಷ್ಠ ಆಂಟಿ, ಏನು ನೀವು ನನ್ನ ತಂದೆಯನ್ನು ನೋಡುತ್ತಾ ಇದ್ದೀರಾ? ಬೇಗ ಬೇಗ ತೋರಣ ಕಟ್ಟಿ ಎಂದು ಹೇಳುತ್ತಾಳೆ. ಇದನ್ನು ಕೇಳಿದ ಶ್ರೇಷ್ಠ ಕುರ್ಚಿ ಹತ್ತಿ ತೋರಣ ಕಟ್ಟುತ್ತಾಳೆ. ತೋರಣ ಕಟ್ಟುವಾಗ ಮೇಲಿನಿಂದ ಬಿದ್ದ ಶ್ರೇಷ್ಠ ಹಾಗೆಯೇ ತನ್ವಿಗೆ ಮನದಲ್ಲಿ ಬಯುತ್ತಾ ಇರುತ್ತಾಳೆ. ಇದನ್ನೆಲ್ಲ ನೋಡಿದ ತಾಂಡವ್ಗೆ ಏನು ಮಾಡುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಇನ್ನು ಶ್ರೇಷ್ಠ ಕುರ್ಚಿಯಿಂದ ಬೀಳುವ ಹಾಗೆ ನಾಟಕ ಮಾಡುತ್ತಾಳೆ. ನಾನೇನಾದರೂ ಬಿದ್ದರೆ ನನ್ನನ್ನು ತಾಂಡವ್ ಹಿಡಿದುಕೊಳ್ಳುತ್ತಾನೆ. ಆ ಬಳಿಕ ನಾನು ನನಗೆ ಹೇಗೋ ಬೇಕು ಹಾಗೆ ಮಾಡಿಸಿಕೊಳ್ಳಬಹುದು, ಏನಾದರೂ ದೊಡ್ಡ ಸೀನ್ ಮಾಡಬಹುದು ಅಂದುಕೊಂಡಿರುತ್ತಾಳೆ. ಆದರೆ ಅಲ್ಲಿ ಆಗಿದ್ದೇ ಬೇರೆ. ಶ್ರೇಷ್ಠ ಕುರ್ಚಿಯಿಂದ ದೊಪ್ಪೆಂದು ಕೆಳಗೆ ಬೀಳುತ್ತಾಳೆ. ಶ್ರೇಷ್ಠ ಬಿದ್ದಿದ್ದನ್ನು ಕಂಡು ತಾಂಡವ್ ಶಾಕ್. ಇದನ್ನು ನೋಡಿದ ತನ್ವಿ ಮನೆಯವರನ್ನು ಎಲ್ಲರನ್ನು ಕರೆಯುತ್ತಾಳೆ. ಆಗ ಅಲ್ಲಿಗೆ ಬಂದ ಕುಸುಮ ಶ್ರೇಷ್ಠನನ್ನು ಎತ್ತಿಕೊಳ್ಳುತ್ತಾಳೆ. ಕೊನೆಗೆ ಶ್ರೇಷ್ಠ ಮೆತ್ತಗೆ ವಾಶ್ರೂಮ್ಗೆ ಹೋಗುತ್ತೇನೆ ಎಂದು ಹೇಳಿ ತಾಂಡವನನ್ನು ಕರೆದುಕೊಂಡು ಮಾಡಿಗೆ ಹೋಗಿ ಮಾತುಕತೆ ಶುರು ಮಾಡುತ್ತಾಳೆ. ಆದರೆ ತಾಂಡವ್ ಮಾತ್ರ ಏನು ಮಾಡುವ ಸ್ಥಿತಿಯಲ್ಲಿ ಇಲ್ಲ. ಕೊನೆಗೆ ತಾಂಡವ್ ಏನು ಮಾತನಾಡದೆ ಮಾಡಿಯಿಂದ ಇಳಿದು ಬರುತ್ತಾನೆ. ಭಾಗ್ಯಳನ್ನು ಹೊಗಳಿದ ತಾಂಡವ್ ಹಾಗೆ ಭಾಗ್ಯಳನ್ನು ಮದುವೆ ಆಗಲು ಮದುವೆ ಮಂಟಪದ ಒಳಗೆ ಕುಳಿತುಕೊಂಡು ಬಿಡುತ್ತಾನೆ. ಇತ್ತ ಭಾಗ್ಯ ಮದುಮಗಳ ರೂಪದಲ್ಲಿ ತಾಂಡವ್ ಪಕ್ಕದಲ್ಲಿ ಬಂದು ಕುಳಿತುಕೊಳ್ಳುತ್ತಾನೆ. ಇನ್ನು ಭಾಗ್ಯಳ ಅಂದವನ್ನು ಹಾಡಿ ಹೊಗಳುತ್ತಾನೆ. ಇದರಿಂದ ಮನೆ ಮಂದಿಗೆ ಬಹಳ ಖುಷಿಯಾಗುತ್ತದೆ. ಆತ ಇಲ್ಲಷ್ಟೇ ಅಲ್ಲ ಮಾಡಿದ್ದು ತನ್ನ ಮಗಳ ಹಾಗೂ ಮಗನ ಖುಷಿಗಾಗಿ. ಇದು ಭಾಗ್ಯಳಿಗೆ ಕೂಡ ತಿಳಿದಿದೆ. ಆದರೆ ಶ್ರೇಷ್ಠ ಮಾತ್ರ ತಾಂಡವ್ ಮೇಲೆ ಬಹಳ ಕೋಪಗೊಂಡಿದ್ದಾಳೆ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.